ನಾವು ಈಗ ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ. ಯಾರೋ ಒಬ್ಬ ಇದ್ದಕ್ಕಿದ್ದಂಗೆ ಅಡ್ಡ ಬರ್ತಾನೆ. ಅನಿಸುತ್ತೆ, ಎಸ್ಪೆಷಲಿ ಅವನು ಸ್ಕೂಟ್ರಲ್ಲಿದ್ದ ಅಡ್ಡ ಬಂದರೆ ಹಳದ ನೀವೊಂದು ಸ್ಕೂಟ್ರ್ ಟೈರ್ ಒಡೆದೋಗ್ಬಾರ್ದಾ ಅಂತ ಅಂದ್ಕೊಳ್ತೀವಿ. ಎಷ್ಟೋ ಸಲ ಸಿಟ್ಟು ಬರುತ್ತೆ. ಯಾಕೆಂದರೆ ನಾವು ಮಾತ್ರ ಸಿಗ್ನಲನ್ನು ಫಾಲೋ ಮಾಡಿದ್ರೆ ಸಾಲದು, ಪ್ರತಿಯೊಬ್ಬರು ಮಾಡಬೇಕು ಅಂತ ಅಂದ್ಕೋತೀವಿ. ಆಮೇಲೆ ಇನ್ಯಾರೋ ಒಬ್ಬರು ಯಾರಿಗೋ ಒಬ್ರಿಗೆ ಒಂದು ಆಕ್ಸಿಡೆಂಟ್ ಮಾಡ್ತಾರೆ. ಅವಾಗ ಅನಿಸುತ್ತೆ, ಇವ್ರಿಗೆ ಯಾರು ಶಿಕ್ಷೆ ಕೊಡೋರೇ ಇಲ್ವಾ ಅಂತ ನಾವು ಭಾಳ ಜನ ಅನ್ಕೋತೀವಿ. ಯಾಕೆಂದರೆ ಅದು ಜನಸಾಮಾನ್ಯರ ಸಾಮಾನ್ಯ ಯೋಚನೆ ಅದು. ಹಾಗೆಯೇ ಯಾರೋ ಒಬ್ಬ ರೌಡಿ ಇರ್ತಾನೆ, ಅವನು ಯಾರಿಗೋ ತೊಂದರೆ ಕೊಡ್ತಾನೆ, ಇವ್ನಿಗೆ ಯಾಕೆ ಯಾರೂ ಬುದ್ಧಿ ಕಲಿಸಲ್ಲ ಅಂತ ಅಂದ್ಕೊಳ್ತೀವಿ. ನಾವು ಸಿನಿಮಾಲಿ ಕೂಡ ಅಂಥದ್ದೆಲ್ಲ ನೋಡಿದಾಗ ನಮಗೊಂದು ಸಂತೋಷ ಆಗುತ್ತೆ. ಯಾಕೆಂದರೆ ಓಹೋ, ಇವನು ಸರಿ ಇಲ್ಲ, ಇವನಿಗೊಂದು ಗತಿ ಕಾಣಿಸ್ಬೇಕು ಅಂತ ನಾವು ಅಂದ್ಕೋತೀವಿ. ಯಾಕೆಂದರೆ ನಮ್ಗೆ ಯಾವಾಗಲೂ ಅಷ್ಟೇ ತುಂಬ ಜನ 99% ಜನಕ್ಕೆ, ಅಥವಾ ಈಗ 90 ಜನ ಇರ್ಬೋದು, ನ್ಯಾಯ ಬೇಕು ನ್ಯಾಯ ಬೇಕು ಅಂತ ಇರುತ್ತೆ. ಅಂಥ ಒಂದು ಕನಸನ್ನು ನಾನು ಸೃಜಿಸಿದೆ. ಅದೇ ಸ್ವಪ್ನ ಸೃಷ್ಟಿ ಅಂತ ನನ್ನ ಕಾದಂಬರಿ ಅದು. ಇದರಲ್ಲಿ ಹಾಗೆ ವಿವಿಕ್ತ ಅಂತ ಒಂದು ಹೊಸ ಹೆಸರು ಹುಡುಕಿದೆ. ಹೊಸದಲ್ಲ, ಹಳೆಯದು, ವಿಷ್ಣು ಸಹಸ್ರನಾಮದ್ದು. ಅವನ್ನ ಒಂದು ಗುಂಪು ಕಟ್ಟಿ ಇಂಥದ್ದೆಲ್ಲ ಮಾಡಿಸ್ತಾ ಇರ್ತಾನೆ. ಮಾಡಿ ಕೊನೆಗೆ ದೇಶದ ದೊಡ್ಡ ವ್ಯಕ್ತಿಯೊಬ್ಬನ ಜೀವ ಉಳಿಸ್ತಾನೆ, ಅಸಾಸಿನ್ ಆಗೋದನ್ನ ತಪ್ಪಿಸಿ. ಹೀಗೆ ಒಂದು ಕುತೂಹಲಕಾರಿ ಕಾದಂಬರಿ ಅದು. ಸ್ವಪ್ನ ಸೃಷ್ಟಿ ಅಂತ ಬರೆದಿದ್ದೆ. ಇದು ನನಗೆ ತುಂಬ ಇಷ್ಟ ಆಯಿತು. ಸುಮಾರು ಜನ ಇದನ್ನು ಅಲ್ಲಿ ಪ್ರತಿಲಿಪಿಯಲ್ಲಿ ಓದ್ಬಿಟ್ಟು ಎಂಥ ಅದ್ಭುತವಾಗಿದೆ, ಎಂತೆಂಥ ಹೆಸರಿದೆ, ವಿವಿಕ್ತ ಅನ್ನೋ ಹೆಸರು ತುಂಬ ಹೊಸದಾಗಿದೆ ಅಂದಾಗೆಲ್ಲ ನಾನು ನಗ್ತಾ ಇದ್ದೆ. ಯಾಕೆಂದರೆ ಇದು ಬಹಳ ಹಳೆಯ ಹೆಸರು ಅಂದರೆ ಸುಮಾರು ಜನಕ್ಕೆ ಅದು ನಂಬಿಕೆ ಬರಲಿಲ್ಲ. ಯಾಕೆಂದರೆ ಕೇಳೇ ಇರಲ್ಲ. ಯಾರೋ ಒಬ್ಬರು ಅಂದರು, ನನಗೆ ಮೆಸೇಜ್ ಮಾಡಿದರು, ಸರ್ ನನ್ನ ಮಗನಿಗೆ ವಿವಿಕ್ತ ಅಂತ ಇಡ್ತಾ ಇದ್ದೀನಿ ಅಂತ. ತುಂಬ ಸಂತೋಷ ಆಯಿತು. ನಾವು ಯಾವ್ದಾರು ಹೆಸರಿಟ್ಟರೆ ಅದನ್ನು ಯಾರು ಇಷ್ಟಪಡ್ತಿದ್ದಾರೆ ಅಂದರೆ ನಂಗೆ ಇನ್ನೂ ಸಂತೋಷ ಆಯಿತು. ಹೀಗೆ ಇದು ಕಾದಂಬರಿ ಮಾಡಿದಾಗ ವಿದ್ಯಾರಣ್ಯ ಇದನ್ನು ಪ್ರಕಟಣೆ ಮಾಡಿದ್ರು. ಅದಕ್ಕೆ ಅವರೇ ಒಂದು ಕಲ್ಪನಾ ಚಿತ್ರ ಬರೆದ್ರು. ಭಾಳ ಚೆನ್ನಾಗಿದೆ ಪುಸ್ತಕ. ನನ್ನ ಪ್ರಕಾರ ಸ್ವಪ್ನ ಸೃಷ್ಟಿ ಅನ್ನೋದು ನಮ್ಮ ಜೀವನದಲ್ಲಿ ಎಲ್ಲರಿಗೂ ಆಸೆ ಆಗುತ್ತೆ. ನಮ್ಮ ಸ್ವಪ್ನ ಇದ್ದರೆ ಆ ಸೃಷ್ಟಿ ಆಗಬೇಕು. ಹೇಗಿರಬೇಕು ಅಂದರೆ ಎಲ್ಲ ಚೆನ್ನಾಗಿರ್ಬೇಕು ನಮಗೆ ಅಂತ ಅನಿಸುತ್ತಲ್ಲ, ಅಂಥದ್ದೊಂದು ಕಾದಂಬರಿ ಇದು ಸ್ವಪ್ನ ಸೃಷ್ಟಿ. ನಮಸ್ಕಾರ.